ಅಂಜನಾದ್ರಿಯ ಆಂಜನೇಯನಿಗೆ ನೀಡಿದ್ದ 2.5 ಕೋಟಿ ಚಿನ್ನ ನಕಲಿ ಅನ್ನೋ ಗುಲ್ಲೆದ್ದಿದೆ. ರೆಡ್ಡಿ ಆಪ್ತ ನೀಡಿದ ಪ್ರಭಾವಳಿ ಹಾಗೂ ಬಂಗಾರದ ಗದೆ ಸುತ್ತ ಚಿನ್ನದ ಲೇಪನದ ಆರೋಪ ಸುತ್ತಕೊಂಡಿದೆ. ಜಸ್ಟ್ 3 ದಿನದ ಹಿಂದೆ ಅಂಜನಾದ್ರಿ ಅಂಗಳದಲ್ಲಿ ದೊಡ್ಡದೊಂದು ಸುದ್ದಿಯಾಗಿತ್ತು. ಜನಾರ್ದನ ರೆಡ್ಡಿಯ ಸ್ನೇಹಿತ ಹೊತ್ತು ತಂದಿದ್ದ ಬಂಗಾರದ ಗದೆ ಇಡೀ ರಾಜ್ಯದ ಜನರನ್ನೇ ಬೆಚ್ಚಿ ಬೀಳಿಸಿತ್ತು. ದೊಡ್ಡ ಮನುಷ್ಯರು ಅಂದಮೇಲೆ ದೊಡ್ಡದಾಗಿಯೇ ದೇವರಿಗೆ ಕಾಣಿಕೆ ಕೊಡ್ತಾರೆ ಅಂತ ಎಲ್ಲರೂ ಮಾತನಾಡಿಕೊಂಡಿದ್ರು. ಯಾಕಂದ್ರೆ ರೆಡ್ಡಿ ಸ್ನೇಹಿತ AMR ಇಂಡಿಯಾ ಕಂಪನಿಯ ಮಾಲೀಕ ಮಹೇಶ್ ರೆಡ್ಡಿ ಬಂಗಾರದ ಗದೆಯನ್ನೇ ಭಗವಂತನಿಗೆ ಅರ್ಪಿಸಿದ್ರು. ಬರೋಬ್ಬರಿ 2.5 ಕೋಟಿ ಮೊತ್ತದ ಆಭರಣಗಳನ್ನ ದೇವರಿಗೆ ನೀಡಿದ್ದಾಗಿ ಸುದ್ದಿಯಾಗಿತ್ತು. ಆದರೆ ಇದೆಲ್ಲ ಆಗಿ 3 ದಿನ ಕಳೆಯೋದ್ರೊಳಗೆ ಅಸಲಿ ಬಣ್ಣ ಬಟಾಬಯಲಾಗಿದೆ. ಯಾಕಂದ್ರೆ 2.5 ಕೋಟಿ ಮೌಲ್ಯದ ಚಿನ್ನದ ಪ್ರಭಾವಳಿ ಹಾಗೂ ಗದೆಯಲ್ಲಿರೋದು ಕೇವಲ 28 ಗ್ರಾಂ ಚಿನ್ನ ಅನ್ನೋ ಸುದ್ದಿ ಹೊರಬಿದ್ದಿದೆ. ಚಿನ್ನ ಲೇಪಿತ ತಾಮ್ರ ಅರ್ಪಿಸಿದ್ರ ಜನಾರ್ದನ ರೆಡ್ಡಿ ಸ್ನೇಹಿತ. ಅಂಜನಾದ್ರಿ ಅಂದ್ರೆ ಹಿಂದೂಗಳ ಪಾಲಿನ ಪವಿತ್ರ ಕ್ಷೇತ್ರ, ಆಂಜನೇಯನ ಜನ್ಮಸ್ಥಳ. ಹೀಗಾಗಿಯೇ ಲಕ್ಷಾಂತರ ಜನ ಈ ಕ್ಷೇತ್ರಕ್ಕೆ ಬರ್ತಾರೆ. ಅದೇ ರೀತಿ ಮೊನ್ನೆಯಷ್ಟೇ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಕುಟುಂಬದ ಜೊತೆಗೆ ನೆಲ್ಲೂರಿನ AMR ಇಂಡಿಯಾ ಕಂಪನಿಯ ಮಾಲೀಕ ಮಹೇಶ್ ರೆಡ್ಡಿ ಕೂಡ ಆಗಮಿಸಿದ್ರು. ಆಗ ರೆಡ್ಡಿ ಕುಟುಂಬಸ್ಥರ ಮುಂದೆಯೇ ಮಹೇಶ್ ರೆಡ್ಡಿ ಕುಟುಂಬಸ್ಥರು ಅಂಜನಾದ್ರಿಯ ಆಂಜನೇಯನಿಗೆ 2.5 ಕೋಟಿ ಮೌಲ್ಯದ ಪ್ರಭಾವಳಿ ಹಾಗೂ ಗದೆಯನ್ನ ಅರ್ಪಿಸಿದ್ರು. ಇದನ್ನ ಸ್ವೀಕರಿಸಿದ್ದ ಜಿಲ್ಲಾಡಳಿತ ತಮ್ಮ ಸುಪರ್ದಿಗೆ ಪಡೆಯುವ ಮುನ್ನ ಪರೀಕ್ಷೆ ನಡೆಸಿದೆ. ಈ ವೇಳೆ ಮಹೇಶ್ ರೆಡ್ಡಿ ನೀಡಿದ್ದ ಗದೆ ಹಾಗೂ ಪ್ರಭಾವಳಿಯಲ್ಲಿ ಬರೀ 28 ಗ್ರಾಂ ಚಿನ್ನ ಇರೋದು ಪತ್ತೆಯಾಗಿದೆಯಂತೆ. ತಾಮ್ರಕ್ಕೆ ಚಿನ್ನದ ಲೇಪನ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಸೊ ಅವರು ಈ ದೇವರಿಗೇ ಅರ್ಪಿಸ್ತಾ ಇದ್ದೀವಿ, ದೇವರ ಮೇಲೆ ಇರಲಿ ಅಂತ ಹೇಳಿದ್ದಕ್ಕೆ ಇವರು 1-2 ದಿವಸ ಬಿಟ್ಟು ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿದಾಗ ಈಗ ನನಗೆ ಕೊಟ್ಟಿರೋ ರಿಪೋರ್ಟಲ್ಲಿ ಎಷ್ಟು 28.1 ಗ್ರಾಮ್ಸ್ ಅಂತ ಬಂದಿದೆ. ಅವ್ರನ್ನೂ ಕರೆದು ಹೇಳಿದಾಗ ಇಲ್ಲ ನಾವು ಮಿಕ್ಸ್ ಮಾಡಿದ್ದು ನಿಜ, ಬಟ್ ಎಷ್ಟೋ ಇದೆ ಅಂತ ಅವ್ರು ಹೇಳಿದ್ರಂತೆ. ಅದಕ್ಕೆ ಅವ್ರಿಗೆ ಇನ್ವಾಯ್ಸು ಮತ್ತು ಇ-ವೇ ಬಿಲ್ಲು ಅವೆಲ್ಲವನ್ನು ಕೊಡಬೇಕಿತ್ತು. ಅವರು ಅವತ್ತು ಕೇಳಿದ್ರು ಅವರು 2 ದಿವಸ ಟೈಮ್ ಕೊಡಿ ಅಂದರು, ನಿನ್ನೆ ಕೇಳಿದ್ರು 2 ದಿವಸ ಅಂತ. ಅದಕ್ಕೆ ಮಜರ್ ಮಾಡಿದ್ದಾರೆ. ಅಕಸ್ಮಾತ್ ಅದು ಅವ್ರೇನು ಕೊಡಲಿಲ್ಲ ಅಂದರೆ ರಿಟರ್ನ್ ಮಾಡ್ಬೇಕಾ ನೋಡ್ತೀವಿ, ಇಲ್ಲ ಏನಿದೆಯೋ ರೆಕಾರ್ಡ್ ಮಾಡಿ ಟ್ರೆಜರಿಗಿಡಿ. ಯಾವಾಗ ಇದು ಪೂರ್ಣ ಪ್ರಮಾಣದ ಚಿನ್ನ ಅಲ್ಲ ಅನ್ನೋದು ಗೊತ್ತಾಯ್ತು, ಉದ್ಯಮಿ ಮಹೇಶ್ ರೆಡ್ಡಿಗೆ ಜಿಲ್ಲಾಡಳಿತ ನೋಟಿಸ್ ನೀಡಿತ್ತು. ಪ್ರಭಾವಳಿ ಹಾಗೂ ಗದೆ ಖರೀದಿಯ ಬಿಲ್ ನೀಡುವಂತೆ ಸೂಚನೆ ನೀಡಿದ್ರು. ಹೀಗಾಗಿ ಉದ್ಯಮಿ ಮಹೇಶ್ ರೆಡ್ಡಿ ಬಿಲ್ ರಿಲೀಸ್ ಮಾಡಿದ್ದಾರೆ. ಏಪ್ರಿಲ್ 28ರಂದು ಬಂಗಾರ ಖರೀದಿಸಿದ್ದಾಗಿ ಬಿಲ್ ರಿಲೀಸ್ ಮಾಡಿದ್ದಾರೆ. ಹೀಗಾಗಿ ಇಡೀ ಪ್ರಕರಣ ಭಾರೀ ಕುತೂಹಲ ಮೂಡಿಸುತ್ತಿದೆ. ಒಟ್ನಲ್ಲಿ 2.5 ಕೋಟಿ ಚಿನ್ನದ ಸುತ್ತ 10 ಅನುಮಾನ ಹುಟ್ಕೊಂಡಿದ್ದು ಅಸಲಿ ರಹಸ್ಯ ಇನ್ನಷ್ಟೇ ಬಿಚ್ಚಿಕೊಳ್ಳಬೇಕಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18, ಕೊಪ್ಪಳ.